ಪ್ರವಾಸಿ ನಗರಿ ದಾಂಡೇಲಿಗೆ ಸ್ವಾಗತ ಕೋರುವ ಸ್ವಾಗತ ಫಲಕಗಳನ್ನು 3 ಕಡೆ ಸ್ಥಾಪಿಸಿದ ದಾಂಡೇಲಿಯ ರೋಟರಿ ಕ್ಲಬ್. ಸೇವೆಯನ್ನೇ ಗುರಿಯಾಗಿಸಿಕೊಂಡು ಹಾಗೂ ಸ್ವಚ್ಛ ನಗರ, ಹಸಿರು ನಗರ ನಿರ್ಮಾಣದ ಆಶಯದಡಿ ಸಮಾಜ ಸೇವಕರಾದ ಅಶುತೋಷ್ ಕುಮಾರ್ ರಾಯ್ ಅವರ ಅಧ್ಯಕ್ಷತೆಯ ಜೊತೆಗೆ ನೇತೃತ್ವದಡಿ ದಾಂಡೇಲಿಯ ರೋಟರಿ ಕ್ಲಬ್ ಪ್ರವಾಸಿ ನಗರವಾದ ದಾಂಡೇಲಿಗೆ ಬರುವ ಪ್ರವಾಸಿಗರಿಗೆ ಹಾಗೂ ಸಾರ್ವಜನಿಕರಿಗೆ ನಗರವನ್ನು ಪ್ರವೇಶಿಸುವ 3 ಕಡೆಗಳಲ್ಲಿ ಸ್ವಾಗತವನ್ನು ಕೋರುವ ಸ್ವಾಗತ ಫಲಕಗಳನ್ನು ಸ್ಥಾಪಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ತಮ್ಮ ಕೆಲಸ ಕಾರ್ಯಗಳ ಒತ್ತಡದ ನಡುವೆಯೂ ಸದಾ ಸಮಾಜ ಸೇವಾ ಚಟುವಟಿಕೆಗಳಿಗೆ ವಿಶೇಷ ಆದ್ಯತೆಯನ್ನು ನೀಡುತ್ತಾ ಬಂದಿರುವ ಅಶುತೋಷ್ ಕುಮಾರ್ ರಾಯ್ ಅವರು ರೋಟರಿ ಕ್ಲಬ್ ಅಧ್ಯಕ್ಷರಾದ ನಂತರದಲ್ಲಿ ಸಾಕಷ್ಟು ಜನಪರ ಸೇವಾ ಚಟುವಟಿಕೆಗಳನ್ನು ಕೈಗೊಳ್ಳುವ ಮೂಲಕ ರೋಟರಿ ಕ್ಲಬ್ಬಿನ ಘನತೆಯನ್ನು ಮತ್ತಷ್ಟು ಎತ್ತರಕ್ಕೇರಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಹೊರ ಭಾಷಿಕನಾಗಿದ್ದರೂ ಎಲ್ಲರಿಗೂ ನಮಸ್ಕಾರ ಎಂದು ಮಾತಿನೊಂದಿಗೆ ಅವರ ಮಾತೃಭಾಷೆಯಲ್ಲಿಯೇ ಮಾತನಾಡಿದರು. ಅಶುತೋಷ್ ಕುಮಾರ್ ರಾಯ್ ಅವರಿಗಿರುವ ಕನ್ನಡದ ಬಗ್ಗೆ ಕಳಕಳಿ, ಕನ್ನಡದ ನೆಲ ಜಲ ಭಾಷೆಯ ಬಗ್ಗೆ ಅವರಿಗಿರುವ ಗೌರವ, ಅಭಿಮಾನ ಮತ್ತು ಶ್ರದ್ಧೆ ಅತ್ಯಂತ ಅಭಿನಂದನೀಯ. ಈ ಗೌರವ ಮತ್ತು ಅಭಿಮಾನ ಇರುವ ಕಾರಣಕ್ಕಾಗಿಯೇ ರೋಟರಿ ಕ್ಲಬ್ ಮೂಲಕ ಸಮಾಜಮುಖಿ ಕಾರ್ಯ ಚಟುವಟಿಕೆಗಳನ್ನು ಅಶುತೋಷ್ ಕುಮಾರ್ ರಾಯ್ ಅವರು ಸದ್ದಿಲ್ಲದೆ ಮಾಡುತ್ತಾ ಬಂದಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ, ಹಾಲಮಡ್ಡಿಯಲ್ಲಿ ಮತ್ತು ಬೈಲ್ಪಾರ್ನಲ್ಲಿ ದಾಂಡೇಲಿಗೆ ಬರುವ ಪ್ರತಿಯೊಬ್ಬರಿಗೂ ಪ್ರೀತಿಯಿಂದ ಹಾಗೂ ಅಭಿಮಾನದಿಂದ ಸ್ವಾಗತ ಕೋರುವ ನಾಮಫಲಕಗಳನ್ನು ರೋಟರಿ ಕ್ಲಬ್ಬಿನ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರ ಸಹಕಾರದಲ್ಲಿ ಅಳವಡಿಸಲಾಗಿದೆ. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್, ರೋಟರಿ ಕ್ಲಬ್ಬಿನ ಪ್ರಮುಖರಾದ ರಾಜೇಶ್ ತಿವಾರಿ, ಯೋಗೇಶ್ ಸಿಂಗ್, ರಾಹುಲ್ ಬಾವಾಜಿ, ಪ್ರಕಾಶ್ ಕಣ್ವೇಹಳ್ಳಿ, ಜೋಸೆಫ್ ಗೋನ್ಸಾಲಿಸ್, ಡಾಕ್ಟರ್ ಅನೂಪ್ ಮಾರ್ದೋಳ್ಕರ್, ಶೇಖರ್ ಪೂಜಾರಿ, ಅಭಿಷೇಕ್ ಕನ್ಯಾಡಿ, ವೆಂಕಟೇಶ್ ಪಾಂಡೆ, ರಾಧೇಶ್ಯಾಮ್ ರಾಠಿ ಮೊದಲಾದವರು ಉಪಸ್ಥಿತರಿದ್ದರು.